प्रियुडा हरि ओं विठल पंढरीपुरं पांडुरंग विठल 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 हरि ओं विठल पंढरीपुरं पांडुरंग विठल 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 हरि ओं विठल 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 पांडुरंग 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 సంపదలు ఇచ్చేటి విఠల దాసులను బ్రోచేటి విఠల సంపదలు ఇచ్చేటి విఠల దాసులను బ్రోచేటి విఠల పండరీపురం పాండురంగ విఠల రుక్మిణీ ప్రియ శ్రీహరి విఠల పండరీపురం పాండురంగ విఠల రుక్మిణీ ప్రియ శ్రీహరి విఠల 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 పాండురంగ 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 సావత్తుని దేవుడ విఠల చోకోబాయి ఆత్ముడ విఠల సావత్తుని దేవుడ విఠల చోకోబాయి ఆత్ముడ విఠల పండరీపు ಪಂಢರಾಪುರವೆಂಬ ದೊಡ್ಡ ನಗರ ಪಂಢರಾಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ಪಂಢರಾಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ವಿಠೋಬನಿರುವುದು ನದಿ ತೀರ ವಿಠೋಬನಿರುವುದು ನದಿ ತೀರ ಅಲ್ಲಿ ಪಂಢಾರಿ ಭಜನೆ ವ್ಯಾಪಾರ ಪಂಢರಾಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ಪಂಢರಾಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ಜೈ ಜೈ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ತಂದೆ ನೀನೆ ತಾಯಿ ನೀನೆ ಪಾಂಡುರಂಗ ತಂದೆ ನೀನೆ ತಾಯಿ ನೀನೆ ಪಾಂಡುರಂಗ ನಮ್ಮ ಬಂಧು ನೀನೆ ಬಳಗ ನೀನೆ ಪಾಂಡುರಂಗ ತಂದೆ ನೀನೆ ತಾಯಿ ನೀನೆ ಪಾಂಡುರಂಗ ನಮ್ಮ ಬಂಧು ನೀನೆ ಬಳಗ ನೀನೆ ಪಾಂಡುರಂಗ ಭಕ್ತರ ಪೋಷಕ ಪಾಂಡುರಂಗ ಭಕ್ತರ ಪೋಷಕ ಪಾಂಡುರಂಗ ನಮ್ಮ ಮುಕ್ತಿದಾಯಕ ಪಾಂಡುರಂಗ ಪಂಢರಾಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ಪಂಢರಾಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ಜೈ ಜೈ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠೋಬನಿಗೆ ಪ್ರಿಯ ತುಳಸಿಹಾರ ವಿಠೋಬನಿಗೆ ಪ್ರಿಯ ತುಳಸಿಹಾರ ಅಲ್ಲಿ ಭಕ್ತ ಜನರ ವ್ಯಾಪಾರ ವಿಠೋಬನಿಗೆ ಪ್ರಿಯ ತುಳಸಿಹಾರ ಅಲ್ಲಿ ಭಕ್ತ ಜನರ ವ್ಯಾಪಾರ ವಿಠೋಬನಿಗೆ ಪ್ರಿಯ ಬುಕ್ಕಿಯ ಗಂಧ ವಿಠೋಬನಿಗೆ ಪ್ರಿಯ ಬುಕ್ಕಿಯ ಗಂಧ ಅಲ್ಲಿ ಚಂದ್ರಭಾಗ ಸ್ಥಾನ ಬಲುವಂದ ಪಂಢರಾಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ಪಂಢರಾಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ಜೈ ಜೈ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ
श्रीहरि विठ्ठल पांडुरंगा, श्रीहरि विठ्ठल पांडुरंगा, जय हरि विठ्ठल पांडुरंगा, श्रीहरि विठ्ठल पांडुरंगा, जय हरि विठ्ठल पांडुरंगा, विठ्ठल विठ्ठल पांडुरंगा, विठ्ठल विठ्ठल पांडुरंगा, ನಮ್ಮ ಪುರಂದರ ವಿಠ್ಠಲ ಪಾಂಡುರಂಗ. ಪಂಢರಾಪುರವೆಂಬ ದೊಡ್ಡ ನಗರ, ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ವಿಠೋಬನಿರುವುದು ನದಿ ತೀರ, ವಿಠೋಬನಿರುವುದು ನದಿ ತೀರ, ಅಲ್ಲಿ ಪಂಢಾರಿ ಭಜನೆ ವ್ಯಾಪಾರ. ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ, ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು, ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು. ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು, ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು. ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು, ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು. ಪಾದ ಊರಿ ನಿಂತು ಗಟ್ಟಿಯಾಗಿ ನಿಂತ ನಮ್ಮ, ಪುಟ್ಟ ಪಾದ ಊರಿ ನಿಂತು ಗಟ್ಟಿಯಾಗಿ ನಿಂತ ನಮ್ಮ. ಟೊಂಕದ ಮೇಲೆ ಕೈಯ ಕಟ್ಟಿ ಭಕ್ತರು ಬರುವುದ ನೋಡುವ ನಮ್ಮ, ಟೊಂಕದ ಮೇಲೆ ಕೈಯ ಕಟ್ಟಿ ಭಕ್ತರು ಬರುವುದ ನೋಡುವ ನಮ್ಮ. ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು, ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು, ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು. ಪಂಢರಪುರದಲ್ಲಿರುವನಂತೆ ಪಾಂಡುರಂಗ ಎಂಬುವನಂತೆ, ಪಂಢರಪುರದಲ್ಲಿರುವನಂತೆ ಪಾಂಡುರಂಗ ಎಂಬುವನಂತೆ. ಚಂದ್ರಭಾಗ ಪಿತ ಇವನಂತೆ, ಅರಸಿ ರುಕ್ಮಿಣಿಪತಿ ಇವನಂತೆ. ಚಂದ್ರಭಾಗ ಪಿತ ಇವನಂತೆ, ಅರಸಿ ರುಕ್ಮಿಣಿಪತಿ ಇವನಂತೆ. ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು, ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು, ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು.
ಆಸೆ ಇವಗಿಲ್ಲವಮ್ಮ, ಹಣದ ಆಸೆ ಬೇಕಿಲ್ಲವಮ್ಮ. ಕನಕದ ಆಸೆ ಇವಗಿಲ್ಲವಮ್ಮ, ಹಣದ ಆಸೆ ಬೇಕಿಲ್ಲವಮ್ಮ. ನಾದ ಬ್ರಹ್ಮ ಎಂಬುವನಮ್ಮ, ಭಕುತರ ವಚನಕ್ಕೆ ಕಾದಿಗನಮ್ಮ. ನಾದ ಬ್ರಹ್ಮ ಎಂಬುವನಮ್ಮ, ಭಕುತರ ವಚನಕ್ಕೆ ಕಾದಿಗನಮ್ಮ. ಇಟ್ಟಿಗೆ ಮೇಲೆ ನಿಂತಾನಮ್ಮ ವಿಠಲ ತಾನು, ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು. ಇಟ್ಟಿಗೆ ಮೇಲೆ ನಿಂತಾನಮ್ಮ ವಿಠಲ ತಾನು. ಕರಿಯ ಕಂಬಳಿ ಒದ್ದಿಗನಮ್ಮ, ಹಣೆಗೆ ನಾಮ ಹಚ್ಚಿಗನಮ್ಮ. ಕರಿಯ ಕಂಬಳಿ ಒದ್ದಿಗನಮ್ಮ, ಹಣೆಗೆ ನಾಮ ಹಚ್ಚಿಗನಮ್ಮ. ತುಳಸಿ ಮಾಲೆ ಹಾಕ್ಯಾನಮ್ಮ, ಪುರಂದರ ವಿಠ್ಠಲ ಒಲಿದಾನಮ್ಮ. ತುಳಸಿ ಮಾಲೆ ಹಾಕ್ಯಾನಮ್ಮ, ಪುರಂದರ ವಿಠ್ಠಲ ನೊಲಿದಾನಮ್ಮ. ಇಟ್ಟಿಗೆ ಮೇಲೆ ನಿಂತಾನಮ್ಮ ವಿಠಲ ತಾನು, ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು. ಇಟ್ಟಿಗೆ ಮೇಲೆ ನಿಂತಾನಮ್ಮ ವಿಠಲ ತಾನು, ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು. ಇಟ್ಟಿಗೆ ಮೇಲೆ ನಿಂತಾನಮ್ಮ, ಇಟ್ಟಿಗೆ ಮೇಲೆ ನಿಂತಾನಮ್ಮ, ಇಟ್ಟಿಗೆ ಮೇಲೆ ನಿಂತಾನಮ್ಮ ವಿಠಲ ತಾನು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಗುರುವೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುನೀಲಕಂಠೇಶ ಪರಮ ಪ್ರಕಾಶ, ಗುರುನೀಲಕಂಠೇಶ ಪರಮ ಪ್ರಕಾಶ. ಜಯ ಜಯ ಮಂಗಲ ದಾರ್ತಿಕರ ಗಿರೆ, ಜಯ ಜಯ ಮಂಗಲ ದಾರ್ತಿಕರ ಗಿರೆ. ಈಗ ಪಿತಾಮಹಿ ಮಠದಲ್ಲಿ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ, ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ, ಸಲಿಲವಾಗಿ ಹರಿಯುವ. ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ, ಸಮಿಧೆಯಂತೆ ಉರಿಯುವ ಲೋಕಹಿತದ ಕಾಯಕ, ನಾಡಿಗ ಭಯದಾಯಕ. ವ್ಯಕ್ತಿ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ. ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ, ಸಮಿಧೆಯಂತೆ ಉರಿಯುವ. ನೇತ್ರದಾನ ಮಹಾದಾನ, ನೇತ್ರದಾನ ಪವಿತ್ರವಾದ ದಾನ. ನಮ್ಮ ಈ ಎರಡು ಕಣ್ಣುಗಳಿಂದ ಇಬ್ಬರು ಅಂಧರಿಗೆ ಕಣ್ಣುಗಳು ಬರೋದಾದರೆ ನಾನು ಮಾತ್ರ ಅಲ್ಲ, ನಮ್ಮ ಮನೆಯವರ ಮಕ್ಕಳ ಮೊಮ್ಮಕ್ಕಳಾದಿಯಾಗಿ ನಮ್ಮ ಕಣ್ಣುಗಳನ್ನು ದಾನ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಅಮೂಲ್ಯವಾದ ಈ ಎರಡು ಕಣ್ಣುಗಳು ಮಣ್ಣು ಪಾಲಾಗುವುದಕ್ಕಿಂತ ಕತ್ತಲಲ್ಲಿ ಕುಳಿತಿರುವ ಇಬ್ಬರು ಅಂಧರಿಗೆ ದಾರಿದೀಪವಾಗಲಿ. ಎಲ್ಲರೂ ಮನಸ್ಸು ಮಾಡೋಣ. ಅಂದರೆ ನೇತ್ರದಾನ ಮಹಾದಾನ. ನಾವು ನಮ್ಮ ಕಣ್ಗಳನ್ನ ಕೊಟ್ಟರೆ ಇನ್ನಿಬ್ಬರಿಗೆ ಕಣ್ಗಳು ಬರುತ್ತೆ.
ಸೊ ಹಾಗಾಗಿ ನೇತ್ರದಾನ ಮಾಡಿ ಅದು ತುಂಬ ಒಳ್ಳೆಯದು. ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ತಂದೆಯವರು ನಿಧನರಾದಾಗ ಅವ್ರ 2 ಕಣ್ಣುಗಳು ಇನ್ನೊಬ್ಬ ಜೀವಕ್ಕೆ ಜಗತ್ತನ್ನ ತೋರಿಸ್ಕೊಡ್ತು. ಹಾಗಾಗಿ ನೇತ್ರದಾನ ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಅಪ್ಪು ತುಂಬ ಯಂಗಿದ್ರು, ಅವ್ರ ಕಣ್ಗಳು ತುಂಬ ಈಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಅಪ್ಪು ಅವ್ರ ಕಣ್ಗಳನ್ನ ಶನಿವಾರ ದಿವಸ ನಾನು ಹೇಳಿದ್ನಲ್ಲ ಆಪ್ರೇಷನ್ ಮಾಡಿದ್ವಿ. ಅದು ಇಬ್ಬರಲ್ಲ 4 ಜನರಿಗೆ ಆ ಕಣ್ಗಳನ್ನ ಜೋಡಿಸಿದ್ವಿ, ಥಿಂಕ್ ಮಾಡೋದಿಲ್ಲ. ಸೊ ಆದರೂ ಕೂಡ ಅಷ್ಟು ಕಾಳಜಿ ಇದೆ ಅವ್ರಿಗೆ ನೇತ್ರದಾನದ ಬಗ್ಗೆ. ಆ ಕಣ್ಗಳನ್ನ ದಾನ ಮಾಡಿ ಒಂದು ಒಳ್ಳೆ ಸಂದೇಶ ಕಳಿಸಿದ್ದಾರೆ ಸರ್ ನಮ್ಮ ಜನರಿಗೆ. ಸೊ ಅದಕ್ಕೆ ನಾನು ಕೇಳೋದಿಷ್ಟೇ, ಎಲ್ಲರೂ ಈ ನೇತ್ರದಾನಕ್ಕೆ ಮುಂದೆ ಬರಬೇಕು. ನೇತ್ರದಾನ ಒಂದು ಪವಿತ್ರವಾದ ದಾನ. ಅದು ತೀರೋದ ಮೇಲೆ ಮಾಡುವಂಥ ಒಂದು ಕಾರ್ಯ ಅಲ್ವಾ. 6 ಗಂಟೆ ಒಳಗೆ ಆಗಬೇಕು. ಅದು ಸುಟ್ಟು ಬೂದಿ ಪಾಲು ಮಾಡೋದು ಅಥವಾ ಕೂತು ಮಣ್ಪಾಲು ಮಾಡೋದಕ್ಕಿಂತ ಅದನ್ನು ದಾನ ಮಾಡಿ ಕತ್ತಲಲ್ಲಿ ಕುಳಿತಿರುವ ಅಂಧರಿಗೆ ಒಂದು ಬೆಳಕು ನೀಡೋ ಒಂದು ಕಾರ್ಯ ಎಲ್ಲರೂ ಮಾಡಬೇಕು. ಸಂಪೂರ್ಣವಾಗಿ ಹೋಗಿಲ್ಲ, 2 ಕಣ್ಣು ಇಲ್ಲಿ ಬಿಟ್ಟು ಹೋಗಿದ್ದೇನೆ, ನಮ್ಮನ್ನ ನೋಡ್ತಾ ಇದೆ. ಅದು 4 ಜನಕ್ಕೆ ಆಗಿದೆ. ಇದು ನಮ್ಗೆ ಒಂದು ಶಕ್ತಿ. ಇಲ್ಲಿ ಈ ಜಾಗ ಯಾಕೆ ಅಂದ್ರೆ 3 ಜನ, ನಮ್ಮ ಅಪ್ಪಾಜಿ, ಅಮ್ಮ, ನನ್ನ ತಮ್ಮ, 3 ಜನ ಇಡೀ ಕುಟುಂಬದ ಸಮೇತ ಅವ್ರ ಕಣ್ಗಳನ್ನ ಇಲ್ಲಿ ಬಿಟ್ಟು ಹೋಗಿದ್ರೆ ಯಾವ ಅಭಿಮಾನಿ ದೇವ್ರುಗಳು ಅದನ್ನ ನೋಡ್ತಾ ಇದ್ರೆ ನೀವೆಲ್ಲ ನೋಡ್ಬೋದು. ಅಪ್ಪಾಜಿ ಅವರು ಅವ್ರ ಸಿನಿಮಾಗೆ ಎಂಟರ್ ಆಗಿದೆ, ಬೇಡ್ರ ಕಣ್ಣಪ್ಪ ಇದ್ರೆ 2 ಕಣ್ಣನ್ನ ದೇವ್ರಿಗೆ ದಾನ ಮಾಡ್ತಾರೆ. ಅವ್ರು ಹೋಗ್ತಾ 2 ಕಣ್ಣನ್ನ ಅಭಿಮಾನಿ ದೇವ್ರುಗಳಿಗೆ ಕೊಟ್ಟು ಹೋಗ್ತಾರೆ. ಇದು ಅವ್ರ ಜೀವನದಲ್ಲಿ ಬರೆದಿರುವಂತ ಒಂದು ಸಂದೇಶ ದೇವ್ರು. ಇದನ್ನ ಪುಣ್ಯಕ್ಕೆ ನಮ್ಮ ಅಮ್ಮನೂ ಮಾಡಿದ್ರು, ನನ್ನ ತಮ್ಮನೂ ಮಾಡಿದ್ರು. ನಮ್ಮ ತಂದೆನೂ ನಮ್ಮ ಕಣ್ಗಳನ್ನೆಲ್ಲ ದಾನ ಮಾಡ್ಬಿಟ್ಟು ಹೋಗಿದ್ದಾರೆ. ಅವರು ಮೊದಲನೇ ಸಲ ಡಾಕ್ಟರ್ ಭೇಟಿ ಮಾಡಿದಾಗ ಮೊಮ್ಮಕ್ಕಳಾದಿಯಾಗಿ ಎಲ್ಲಾರ ಕಣ್ಣು ದಾನ ಮಾಡ್ತೀವಿ. ಹಿಂದೆ ಮನುಷ್ಯ ಹೋದ ಮೇಲೂ ಒಂದು ಉಪಯೋಗ ಆಗ್ತಾನೆ ಅಂದ್ರೆ ಇದಕ್ಕಿಂತ ಒಂದು ದೊಡ್ಡ ಗುಣ ಏನ್ ಬೇಕು ನಮ್ಗೆ ಅಂತ ನಮ್ಮ ತಂದೆ ಹೇಳಿ. ಪೆಟ್ರೋಲ್ ಹಾಕಯ್ಯ. ಹೆಲ್ಮೆಟ್ ಇಲ್ಲ ಅಂದ್ರೆ ಪೆಟ್ರೋಲ್ ಹಾಕಲ್ಲ ಸರ್. ಏನಯ್ಯ ತಲೆ ಎಲ್ಲ ಮಾತಾಡ್ತೀಯ, ದುಡ್ಡು ಕೊಡಲ್ವಾ? ಹಾಕಲ್ಲ ಸರ್. ನಮಗ್ ಲಾಸ್ ಆದ್ರೂ ಪರವಾಗಿಲ್ಲ. ಇವತ್ತು ಸಮಾಜದಲ್ಲಿ ಹೆಲ್ಮೆಟ್ ಹಾಕ್ತೆ ಎಷ್ಟೋ ಜನ ಬಿದ್ದು ಅವ್ರು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು ಅಲ್ಲದೆ ಅವ್ರ ಮನೆಯನ್ನೆಲ್ಲ ಬೀದಿ ಪಾಲ್ ಮಾಡಿದ್ದಾರೆ. ಹೆಲ್ಮೆಟ್ ಹಾಕೊಳ್ಳದೆ ಇದ್ರೆ ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಹಾಕಲ್ಲ ಸರ್. ಈ ಆಂದೋಲನ ಇಲ್ಲಿಂದಲೇ ಶುರುವಾಗ್ಲಿ. ನಿಮ್ ಮಾತ್ ಕೇಳಿ ತುಂಬಾ ಖುಷಿ ಆಯ್ತು ಸರ್. ಇವತ್ತು ಪೊಲೀಸ್ನವರು ಹೆಲ್ಮೆಟ್ ಹಾಕಳಿ ಅಂತ ಬಡ್ಕೊಳ್ತಾರೆ. ಸಾಲ್ದು ಅಂತ ದಂಡ ಹಾಕಿ ಬುದ್ಧಿನೂ ಕಲಿಸ್ತಾರೆ. ಆದ್ರೂ ನಮ್ ಜನ ಹೆಲ್ಮೆಟ್ ಹಾಕಲ್ಲ. ಆದ್ರೆ ನೀವು ತಗೊಂಡಿದ್ರಲ್ಲ ಈ ನಿರ್ಧಾರ, ಇದೇ ತರ ಎಲ್ಲಾ ಪೆಟ್ರೋಲ್ ಬಂಕ್ ಅವರು ತಗೊಂಡ್ರೆ ನಮ್ ಜನ ಖಂಡಿತವಾಗಿ ಹೆಲ್ಮೆಟ್ ಹಾಕ್ತಾರೆ ಸರ್. ಅವ್ರ ಮನೆಯವರು ಕೂಡ ನೆಮ್ಮದಿಯಾಗಿರ್ತಾರೆ. ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾ ಹಮಾರಾ ಹಮಾರಾ ಸಾರೇ ಜಹಾಂ ಸೆ. 80ರ ದಶಕದಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿತ್ತು, ತೆಲುಗು ಸಿನಿಮಾ. ಅದನ್ನ ನೋಡದೇ ಇರುವ ಕನ್ನಡಿಗರೇ ಇಲ್ಲ. ಅಂತ ಒಂದು ಸಂಚಲನೆಯನ್ನ ಉಂಟು ಮಾಡಿತ್ತು ಆ ಶಂಕರಾಭರಣಂ ಅನ್ನುವಂಥ ಒಂದು ಸಿನಿಮಾ. ಶಂಕರ ನಾದ ಶರೀರಾಪರ ಈ ಹಾಡಿದೆಯಲ್ಲ, ಇದನ್ನ ಆರ್ಕೆಸ್ಟ್ರಾದಲ್ಲಿ ಸರಿಯಾಗಿ ಒಬ್ಬ ಹಾಡಿದ್ರೆ, ಯಾವುದೇ ಕಾರ್ಯಕ್ರಮದಲ್ಲಿ ಸರಿಯಾಗಿ ಒಬ್ಬ ಹಾಡಿದ್ರೆ ಮಾತ್ರ ಅವನಿಗೊಂದು ಸ್ವಲ್ಪನಾದ್ರೂ ಸಂಗೀತ ಗೊತ್ತಿದೆ ಅಂತ ಅರ್ಥ. ಇವತ್ತಿಗೂ ಕೂಡ ಶಿವರಾತ್ರಿಯ ಹಬ್ಬಗಳಲ್ಲಿ, ಮ್ಯೂಸಿಕಲ್ ನೈಟ್ಗಳಲ್ಲಿ ಈ ಹಾಡನ್ನ ಹಾಡಬೇಕು ಅಂತ ಹೇಳಿ ತಿಪ್ಪರಲಾಗ ಹೊಡೆಯುವಂತ ಸಿಂಗರ್ಸ್ ಅನ್ನ ನಾನು ನೋಡಿದ್ದೀನಿ. ಆದ್ರೂ ಹಾಡಿದ್ದಾದ್ಮೇಲೆ ಅಯ್ಯೋ ಯಾಕೋ ಸರಿ ಹೋಗ್ಲಿಲ್ವಲ್ಲ, ಯಾವುದೋ ಒಂದು ನೋಟ್ ಟಚ್ ಆಗ್ಲಿಲ್ಲ, ಕೊನೆಯದಂತೂ SP ಅವ್ರು ಹಾಡಿದ ತರ ಬರ್ಲೇ ಇಲ್ಲ ಅಂತ ಅವಲತ್ತುಕೊಂಡು ಹೋಗ್ತಾರೆ. KV ಮಹಾದೇವನ್ ಅವರ ಸಂಗೀತ, ವೇಟೂರಿ ಸುಂದರ ರಾಮಮೂರ್ತಿಯವರ ಸಾಹಿತ್ಯ ಈ ಹಾಡಿಗೆ ಇತ್ತು. K. ವಿಶ್ವನಾಥ್, ದ ಗ್ರೇಟ್ ಡಿರೆಕ್ಟರ್, ಅಡೋರೆಬಲ್ ಡಿರೆಕ್ಟರ್, ಅವರ ನಿರ್ದೇಶನದಲ್ಲಿ ಬಂದ ಚಿತ್ರದ ಈ ಹಾಡು ಶಂಕರ ನಾದ ಶರೀರಾಪರ. ಈಗ ನನ್ನ ಪರಿಸ್ಥಿತಿ ಕೂಡ ಅದೆಮ್ಮ, ಇಷ್ಟು ಟೈರ್ ಆಗಿದ್ದೀನಿ. ಈ ಹಾಡು ಟ್ರೈ ಮೈ ಬೆಸ್ಟ್. ಆಲ್ ದಿ ಬೆಸ್ಟ್ ಸರ್. ಎಲ್ಲರ ಎನರ್ಜಿ ನಿಮ್ ಜೊತೆಲಿದೆ. 2 ಹಾಡುಗಳು ಮಧ್ಯಮಾವಧಿನಲ್ಲೇ ಬಂದಿವೆ ನೋಡಿ. ಶಂಕರ ನಾದ ಶರೀರಾಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ ನಾದ ಶರೀರಾಪರ ವೇದ ವಿಹಾರ ಜೀವೇಶ್ವರ ಶಂಕರ.
నీవని గానమే నీదని ప్రాణమే గానమని మౌన విచక్షణ ధ్యాన విలక్షణ రాగమే యోగమని ప్రాణము నీవని గానమే నీదని ప్రాణమే గానమని మౌన విచక్షణ ధ్యాన విలక్షణ రాగమే యోగమని నాదోపాసన చేసిన వాడను నీ వాడను నేనైతే నాదోపాసన చేసిన వాడను నీ వాడను నేనైతే ధిక్కరీంద్రజిత హిమగిరీంద్రసిత కందరా నీలకంధరా క్షుద్రులెరుగని రుద్రవీణ నిర్నిద్రగానమిది అవధరించరా విధరించరా శంకరా నాద శరీరా పరా వేద విహారా జీవేశ్వరా శంకరా మెరిసే మెరుపులు మురిసే పెదవుల చిరు చిరు నవ్వులు కాబోలు ఉరిమే ఉరుములు సరి సరి నటనల సిరి సిరి మూవలు కాబోలు మెరిసే మెరుపులు మురిసే పెదవుల చిరు చిరు నవ్వులు కాబోలు ఉరిమే ఉరుములు సరి సరి నటనల సిరి సిరి మూవలు కాబోలు పరవశాన శిరసు గంగా ధరకు జారెన శివగంగా పరవశాన శిరసు గంగా ధరకు జారెన శివగంగా నాగానల హరినుమును గంగా ఆనంద వృష్టినే తడవంగా శంకరా నాద శరీరా పరా వేద విహారా జీవేశ్వరా శంకరా 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 రంగా ರಂಗಾ ಪಾಂಡುರಂಗ ಎಲ್ಲಿ ಮರೆಯಾದೆ ಪಾಂಡುರಂಗ ಏಕೆ ದೂರಾದೆ ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ ರಂಗ ಏಕೆ ದೂರಾದೆ ಎಲ್ಲಿ ಮರೆಯಾದೆ
ನಾನು ತಿಳಿಯಲಿಲ್ಲ ವಿಠಲ ರಂಗ ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ ವಿಠಲ ರಂಗ ವಿಠಲ ರಂಗ ರಕ್ತ ಇದು ನಮ್ಮ ದೇಹದಲ್ಲೆಲ್ಲ ಸಂಚರಿಸಿ ಪೋಷಕಾಂಶಗಳನ್ನು ಎಲ್ಲ ಅಂಗಗಳಿಗೂ ತಲುಪಿಸುವ ಅಂಚೆಕಾರ. ಇಂದಿನ ದಿನಗಳಲ್ಲಿ ದೇಹದ ವಿವಿಧ ಅಂಗಗಳನ್ನು ತಂತ್ರಜ್ಞಾನದ ಮುಖಾಂತರ ಕೃತಕವಾಗಿ ಸೃಷ್ಟಿಸಬಹುದು. ಆದರೆ ರಕ್ತ ಸೃಷ್ಟಿಯಾಗುವುದು ಜೀವಿಯ ದೇಹದಲ್ಲಿ ಮಾತ್ರ. ರಕ್ತದ ಸೃಷ್ಟಿಗೆ ಯಾವುದೇ ಪರ್ಯಾಯಗಳಿಲ್ಲ. ಥಲಸೇಮಿಯಾ, ಸಿಕಲ್ ಸೆಲ್, ಬ್ಲಡ್ ಕ್ಯಾನ್ಸರ್ನಂತಹ ರಕ್ತ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ, ಗರ್ಭಿಣಿ ಮಹಿಳೆಯರಿಗೆ, ತುರ್ತು ಶಸ್ತ್ರಚಿಕಿತ್ಸೆಗೆ ಒಳಗಾಗುವವರಿಗೆ ಆರೋಗ್ಯವಂತ ರಕ್ತದ ಅಗತ್ಯ ಬಹಳ ಹೆಚ್ಚಿದೆ. ಈ ರೀತಿಯ ತುರ್ತು ಸಂದರ್ಭಗಳಲ್ಲಿ ದೇಹಕ್ಕೆ ರಕ್ತದ ಅವಶ್ಯಕತೆ ಎದುರಾದಾಗ ಅದನ್ನು ಪೂರೈಸಲು ಸಾಧ್ಯವಾಗುವುದು ರಕ್ತದಾನದಿಂದ ಮಾತ್ರ. ಹೀಗಾಗಿಯೇ ರಕ್ತದಾನವು ಶ್ರೇಷ್ಠ ದಾನ ಎನಿಸಿದೆ. ಕರ್ನಾಟಕ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್, ರೋಟರಿ ಸೌತ್ ಪರೇಡ್, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್, ಕೊರೋನಾ ವಾರಿಯರ್ಸ್ ಆಫ್ ಬನಶಂಕರಿ ಹಾಗೂ ಯೂತ್ ಫಾರ್ ಪರಿವರ್ತನ್ ಆಯೋಜಿಸಿದ್ದ ಈ ರಕ್ತದಾನ ಶಿಬಿರದ ಬಗ್ಗೆ ರೆಡ್ ಕ್ರಾಸ್ನ ರಕ್ತದಾನ ಕಾರ್ಯಕ್ರಮದ ರಾಜ್ಯ ಮಟ್ಟದ ಸಂಯೋಜಕರಾದ ಡಾಕ್ಟರ್ ರಾಜು ಚಂದ್ರಶೇಖರ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಹೀಗೆ. ರಕ್ತವನ್ನ ಯಾವುದೇ ಒಂದು ಕಾರ್ಖಾನೆಯಲ್ಲಿ ತಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಒಬ್ಬ ಆರೋಗ್ಯವಂತ ವ್ಯಕ್ತಿ ರಕ್ತದಾನ ಮಾಡಿ ಒಂದು ಮಾನವೀಯತೆಯ ದೃಷ್ಟಿಯ ಹಿನ್ನೆಲೆಯಲ್ಲಿ ನಾವಿವತ್ತು ರೋಗಿಗಳಿಗೆ ರಕ್ತವನ್ನು ಪೂರೈಸತಕ್ಕಂಥ ಒಂದು ಕೆಲಸವನ್ನ ಮಾಡಬಹುದು. ಆನಂದ್ ರಾಮಚಂದ್ರ ಅವರು ಮನುಷ್ಯತ್ವದ ದೃಷ್ಟಿಯಿಂದ ರಕ್ತದಾನವು ಮಹತ್ವದ್ದಾಗಿದೆ ಎಂದು ಹೇಳಿ ರಕ್ತದಾನ ಶಿಬಿರದ ಬಗ್ಗೆ ತಿಳಿಸಿತು. ಧನ್ಯವಾದಗಳು. ರಕ್ತದಾನದ ಬಗ್ಗೆ ಇರುವ ಊಹಾಪೋಹಗಳ ಬಗ್ಗೆ ಯಾವುದೇ ತಪ್ಪು ಕಲ್ಪನೆ ಬೇಡ. ರಕ್ತದಾನವು ಆರೋಗ್ಯಕ್ಕೆ ಪೂರಕವಾದದ್ದು ಎಂದವರು ರಕ್ತದಾನಿಯಾದ ಕಲ್ಯಾಣಿ ಅವರು. ನಾನು ಬ್ಲಡ್ ಡೊನೇಷನ್ ರೆಗ್ಯುಲರ್ ಆಗಿ ಮಾಡ್ತೀನಿ. ನಾನು ಹೆಲ್ದಿ ಆಗಿದ್ದೀನಿ. 3-4 ಮಂತ್ಸ್ಗೆ ಒಂದ್ಸತಿ ಆರಾಮಾಗಿ ಬ್ಲಡ್ ಕೊಡ್ಬೋದು. ಹೆಲ್ದಿ ಆಗಿರಿ, ಬ್ಲಡ್ ಡೊನೇಟ್ ಮಾಡಿ. ವಿ ಕ್ಯಾನ್ ಸೇವ್ 4 ಲೈಫ್ಸ್. ಒಂದು ಬ್ಲಡ್ ಡೊನೇಷನ್ ಇಂದ 4 ಜನನ ಸೇವ್ ಮಾಡ್ಬೋದು. ಸೊ ದಯವಿಟ್ಟು ಎಲ್ಲರೂ ಬ್ಲಡ್ ಡೊನೇಟ್ ಮಾಡಿ. ಥ್ಯಾಂಕ್ ಯು. ರಕ್ತದಾನಿಯಾದ ಬಾಬು ಅವರು ರಕ್ತದಾನದಿಂದ ಯಾವುದೇ ರೀತಿಯಾದ ತೊಂದರೆಯೂ ಕಾಣಿಸಿಕೊಳ್ಳುವುದಿಲ್ಲ ಎಂದು ಇತರರಿಗೆ ಸ್ವಯಂ ಪ್ರೇರಿತ ರಕ್ತದಾನಕ್ಕೆ ಕರೆ ನೀಡಿದ್ದು ಹೀಗೆ. ಸೊ ನನಗೂ ಇನ್ಫಾರ್ಮೇಶನ್ ಕೊಟ್ಟಿದ್ರು, ಬಂದು ಈ ಥರ ಬ್ಲಡ್ ಡೊನೇಟ್ ಮಾಡ್ತೀರಾ ಅಂತ. ನನಗೂ ಒಂಥರ ಖುಷಿ ಆಯಿತು ಭಾಳ ಕೇಳಿ. ಈಗ ಆಲ್ರೆಡಿ ನಾನು ಒಂದು 5-6 ಸತಿ ಕೊಟ್ಟಿದ್ದೀನಿ. ಏನೂ ತೊಂದರೆ ಆಗಿಲ್ಲ, ತೊಂದರೆನೂ ಆಗಲ್ಲ, ಯಾರೂ ಭಯ ಪಡೋ ಅವಶ್ಯಕತೆನೂ ಇಲ್ಲ. ಸೊ ಇನ್ನೊಂದು 7ನೇ ಸತಿ ಕೊಡ್ತಾ ಇದ್ದೀನಿ. ಸೊ ನಮಗೂ ಒಂಥರ ಬ್ಲಡ್ ರೀಸೈಕಲ್ ಆಗುತ್ತೆ. ಕೊಡೋದ್ರಿಂದ ಒಂದು 4-5 ಜನಕ್ಕೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಬಂದು ಕೊಡಿ ಅಂತ. ಥ್ಯಾಂಕ್ ಯು. ಹಿಂದೂಸ್ತಾನ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆಯ ಸ್ಟೇಟ್ ಟ್ರೈನಿಂಗ್ ಕಮಿಷನರ್ ಆದ ಸುರೇಶ್ ಅವರು ರಕ್ತದಾನಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದರು. ರೆಡ್ ಕ್ರಾಸ್ನವರು ಈ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡಿ ತುಂಬ ಜನಗಳಿಗೆ ಒಳ್ಳೆಯದನ್ನು ಮಾಡ್ತಿದ್ದಾರೆ. ನಿಜಕ್ಕೂ ಸಮಾಜಕ್ಕೆ ಒಳ್ಳೆಯದಿದು. ಬ್ಲಡ್ ನಿಜಕ್ಕೂ ಎಲ್ಲ ಜನಗಳಿಗೆ ಅವಶ್ಯಕತೆ ಇದೆ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹಿಂದೂಸ್ತಾನ್ ಸ್ಕೌಟ್ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಚೇರ್ಮನ್ ಇವ್ರ ಪರವಾಗಿಯೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಡೆಯಲಾಗುವುದು. ಆರೋಗ್ಯವಂತರಾದ ನಿಮ್ಮ ಒಂದು ರಕ್ತದಾನ 3 ಜೀವಗಳನ್ನು ಉಳಿಸಬಲ್ಲದು. ಯೋಚಿಸಿ, ನಿಮ್ಮ ರಕ್ತದಾನ ಪಡೆಯುವವರಿಗೆ ಜೀವವನ್ನು ನೀಡಿದರೆ ನಿಮಗೆ ಅಪರಿಮಿತ ತೃಪ್ತಿ ದೊರಕುವುದು. ರಕ್ತದಾನ ಮಾಡಿ, ಜೀವ ಉಳಿಸಿ. ದಾನಗಳಲ್ಲಿ ರಕ್ತದಾನವೂ ಒಂದು. ಇನ್ನೊಬ್ರು ಜೀವ ಉಳಿಸುವಂತ ಮಹತ್ ಕಾರ್ಯ ಅದು.
ಒಬ್ಬ ವ್ಯಕ್ತಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿರುವಾಗ ನಾವು ದಾನ ಮಾಡಿದಂಥ ರಕ್ತ ಆತನ ಜೀವವನ್ನು ರಕ್ತದಾನದಿಂದ ನಮ್ಮ ಆರೋಗ್ಯಕ್ಕೂ ಲಾಭಗಳಿವೆ. ರಕ್ತದಾನ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಹೊಸ ರಕ್ತ ಕಣಗಳ ಉತ್ಪತ್ತಿಗೆ ಪ್ರಚೋದನೆನೂ ಸಿಗುತ್ತೆ. ಹೃದಯಾಘಾತದ ಸಂಭವನೂ ಕಡಿಮೆ ಆಗುತ್ತೆ. ಹಾಗೆ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅಂಶನೂ ಕಡಿಮೆ ಆಗುತ್ತೆ. ಬನ್ನಿ ನಾವೆಲ್ಲ ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್.